ಈ ಮಂಗಳೂರು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಹಾರ ರಾಜಕೀಯ ಕೆಸರಾಟ ಚಲೋ ಏನಂತ ಎಂಥ ಕೆಸರಾಟ್ರಿ ಏನಾಗಿದೆ ಪರಿಹಾರ ವಿಷಯವಾಗಿ ಆರೋಪಿ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡರು ಹೋಗಿ ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಕೊಡಬಾರ್ದಕ್ಕೆ ಅದಕ್ಕೇನು ಅಂದರೆ ಹತ್ಯಾದ ಇವನು ಮನೆಗೆ ಹೋಗಿಲ್ಲ, ಆರೋಪಿ ಮನೆಗೆ ಹೋಗಿದ್ದಾರೆ ಅನ್ನೋದು ಆಪಾದನೆ. ಆರೋಪಿ ಮನೆಗೆ ಯಾರು ಹೋಗಿದ್ದಾರೆ? ಯಾರು ಹೋಗೋದು ಫೋಟೋ ಎಲ್ಲ ಒಂದಿಷ್ಟು ವೈರಲ್ ಆಗಿ ಹಳೆ ವ್ಯವಹಾರ ಬೋಡಿಸ್ತಾರೆ. ಇದೇನು ಹೊಸದಲ್ಲ. BJP ಅವ್ರ ಕೈಗೆ ಸಿಕ್ಕರೆ ಹಳೇದು ಹೊಸದು ಮಾಡ್ತಾರೆ, ಹೊಸದು ಹಳೇದು ಮಾಡ್ತಾರೆ. ಅವ್ರ ಕೈಗೆ ಯಾವ್ದು ಹಳೆ ಇದ್ರು ಓಡಿಸಾಡ್ಬೇಕ್ರೆ. ಈಗ ಅಲ್ಲಾರು ಆರೋಪಿ ಮನೆಗೆ ಹೋಗೋದಂತ ಪ್ರಶ್ನೆ ಉದ್ಭವಿಸೋಲ್ಲ. ಯಾರು ಸೊ ಅದಕ್ಕೂ ಕೇಸ್ ಆಗಿದೆ, ಪೊಲೀಸ್ ತನಿಖೆ ಮಾಡ್ತಾರೆ. ಅದರಲ್ಲಿ BJP ಅವ್ರು ಹೇಳೋದು ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ನವ್ರು ಹೇಳೋದು ಅವಶ್ಯಕತೆ ಇಲ್ಲ. ತನಿಖೆ ಮಾಡ್ತಾರೆ. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಇನ್ನೊಂದು ಇಬ್ಬರೇನೋ ಮಾಡಬೇಕಿದೆ. ತಕ್ಷಣ ಮಾಡ್ತದ್ದು ಗೃಹ ಸಚಿವರು ಹೇಳಿದ್ದಾರೆ. ಸೊ ಅಷ್ಟು ಸೀಮಿತವಾಗಿರುತ್ತೆ ವಿಚಾರ ಅಷ್ಟೇ ಇರೋದು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ಬೇಕಂತೇಳಿ ಸೋಮಣ್ಣ ಹೇಳ್ತಾರೆ. ಅಂದರೆ ಕರ್ನಾಟಕದಲ್ಲಿ ಪೊಲೀಸರು ಫ್ರೀ ಹ್ಯಾಂಡ್ ಇಲ್ವಾ ಸರ್? ಫ್ರೀ ಹ್ಯಾಂಡ್ ಎಲ್ಲ ಹಿಡಿತಾರೆ. ಅಷ್ಟು ಮಂದಿ 24 ಅವರ್ಸ್ನಾಗ 6 ಜನಕ್ಕೇನೋ ಹಿಡಿದಾರೆ, ಇಬ್ಬರನ್ನೇನೋ ಹಿಡಿಬೇಕಷ್ಟೇ. ಫ್ರೀ ಹ್ಯಾಂಡ್ ಇದ್ದಾಗ ಹಿಡಿಲಿಕ್ಕೆ ಸಾಧ್ಯ ಆಗ್ತಾರಲ್ಲ. ಅಲ್ಲಿ ಹಿಂದೂಗಳನ್ನು ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದಾರೆ. ಯಾರು ಹಿಂದೂ ಮುಸ್ಲಿಮ್ ಅಂತ ಆ ಥರ ಯಾರಿಗೂ ಮಾಡ್ಲಿಕ್ಕೆ ಸರ್ಕಾರ ಆಗೋಲ್ಲ. ಸರ್ಕಾರ ಯಾರಿಗೂ ಪ್ರೋತ್ಸಾಹ ಮಾಡೋದಿಲ್ಲ. ಅದು ಇನ್ಸಿಡೆಂಟ್ ಆಗಿದೆ ಅಷ್ಟೇ. ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಕರ್ತವ್ಯ ಸರ್ಕಾರದು. ಈಗೆಲ್ಲ ಆ್ಯಕ್ಷನ್ ಮಾಡಿದ್ದಾರೆ ಪೊಲೀಸರು. ಸೊ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಪೊಲೀಸ್ ಇರ್ತಾರೆ, ಅವ್ರ ದೂರು ಕೊಡಬೇಕು, ಪೊಲೀಸ್ರಿಗೆ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ ಪೊಲೀಸರ ಹತ್ರ ಬಗ್ಗೆ ತನಿಖೆ ಮಾಡ್ತಾರೆ. ಸರಿ.